ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೊಟ್ಟ ಮೊದಲ ಬಾರಿಗೆ ಗೆಲುವಿನ ಬಳಿಕ ನ್ಯೂಸ್ ಫಸ್ಟ್ ಜೊತೆ ಮಾತಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಯದುವೀರ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗೆಲುವಿನ ನಿರೀಕ್ಷೆ ಇತ್ತು, ಅಂತರ ಊಹೆ ಮಾಡಿರಲಿಲ್ಲ ನೀವು ಅಂತ ನೀವು ಮೊದಲೇ ಹೇಳ್ತಿದ್ರಿ ಸರ್. ಈಗ ಗೆಲುವಾಗಿದೆ ಸರ್, ನಿಮ್ಮ ಗೆಲುವಿಗೆ ಕಾರಣಗಳೇನೇನಾದವು ಸರ್? ಮೊದಲೇದಾಗಿ ನಮ್ಮ ನ್ಯೂಸ್ ಚಾನೆಲ್ ಮೂಲಕ ನಿಮ್ಮ ವೀಕ್ಷಕರಿಗೆಲ್ಲನೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವಿಜಯ ನಂದಲ್ಲ, ಇದು ನಮ್ಮ ಪಕ್ಷದ ನಾಯಕರು ಹಾಗೂ ನಮ್ಮ ಕಾರ್ಯಕರ್ತರಿಗೆ ಅರ್ಪಿಸಬೇಕಾಗಿರುವಂಥದ್ದು. ಅಷ್ಟು ಹೇಳ್ತಾ, ಈ ಕೆಲವು ಅಂಶಗಳಿದ್ದಾವೆ. ಮೊದಲನೇದಾಗಿ 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಏನೇನು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದನ್ನ ಜನರು ಗುರುತಿಸಿದ್ದಾರೆ, ಅದಕ್ಕೆ ಸ್ಪಂದಿಸಿದ್ದಾರೆ. ಎರಡನೇದು, ಮಹಾರಾಜರ ಕಾಲದಲ್ಲಿ ಯಾವ ರೀತಿ ಆಳ್ವಿಕೆ ಇತ್ತು, ಯಾವ ರೀತಿ ಆಡಳಿತವನ್ನು ಮುಂದುವರಿತಿದ್ರು, ಯಾವ ತತ್ವದೊಂದಿಗೆ ಅವರ ನಾಯಕತ್ವವನ್ನು ಅವರು ವಹಿಸ್ತಾಯಿದ್ರು, ಅದನ್ನೆಲ್ಲನೂ ಕೂಡ ಅವರು ಗಮನಿಸಿದ್ದಾರೆ, ಅದನ್ನ ಕೂಡ ಸ್ಪಂದಿಸಿದ್ದಾರೆ. ಕೊನೆಯದಾಗಿ ನಮ್ಮ ಪಕ್ಷದ ಸಂಘಟನೆ, JDSನ ಮೈತ್ರಿ ಎಲ್ಲನೂ ಕೂಡ ನಮಗೆ ಲಾಭ ಆಗಿದೆ. ಮುತ್ತಜ್ಜ ಅವರ ಹುಟ್ಟುಹಬ್ಬದ ದಿನದಂದೇ ನಿಮ್ಮದು ವಿಜಯದ ಪತಾಕಿ ಕೂಡ ಹಾರಿಸಿದ್ರಿ ಸರ್. ಸಾಮ್ಯತೆ ಅಂದರೆ ಅವರ ಮಾರ್ಗದಲ್ಲಿ ಅಧಿಕಾರ ನಡೆಸಬೇಕು ಅಂತನ ಸೂಚನೆ, ನಿಮ್ಮ ಕಲ್ಪನೆಗಳಲ್ಲಿ ಮೈಸೂರಿನ ವಿಷನ್ ಏನಿದೆ ಸರ್? ಇಂಗ್ಲೀಷಲ್ಲಿ ಹೇಳ್ತಾರೆ, ಕೋಇನ್ಸಿಡೆನ್ಸು ಯಾರು ನಂಬಲ್ಲ, ಅದು ಯಾವ ರೀತಿ ಬ್ರಹ್ಮಾಂಡವನ್ನು ಕೆಲಸ ಮಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ. ಇದೆಲ್ಲ ಆಗೋದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ. ಅವ್ರ ಜಯಂತಿಯ ದಿನವೇ ಫಲಿತಾಂಶ ಬಂದಿರೋದು. ಅದು ನಾವು ಯಾರು ಅದನ್ನ ಆರ್ಗನೈಸ್ ಮಾಡಿಲ್ಲ. ಎಲ್ಲಕ್ಕೂ ಒಂದು ಕಾರಣ ಇದೆ. ಅವರ ಕಾಲದಲ್ಲಿ ಯಾವ ರೀತಿ ಆಳ್ವಿಕೆಯನ್ನು ಮುಂದುವರಿತಾ ಇತ್ತು, ಅವ್ರ ಕಾಲದಲ್ಲಿ ಏನೇನು ಒಳ್ಳೆ ಕೆಲಸವನ್ನು ಆಯಿತು, ಅದೇ ರೀತಿಯೂ ಕೂಡ ಅದೇ ತತ್ವದೊಂದಿಗೆ ನಾವು ಕೂಡ ಕೆಲಸವನ್ನು ಮಾಡ್ತೀವಿ, ಪಕ್ಷದೊಂದಿಗೆ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ BJPಯ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಏನಾಯಿತು ಸರ್? ಅದಿನ್ನು ನಾವು ಅನಾಲಿಸಿಸ್ ಮಾಡಬೇಕಾಗಿದೆ. ಹೌದು, ನಾವು ನಿರೀಕ್ಷೆ ಮಾಡುವಂಥದ್ದು ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಕಡಿಮೆ ಆಗಿದೆ. ಅದನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಆದರೂ ಸಹ ನಮಗೆ ವಿಶ್ವಾಸ ಇದೆ, ನಾವು ಸರ್ಕಾರವನ್ನು ರೂಪಿಸ್ತೀವಿ, ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಬಟ್ ಒಂದೆಡೆ ಸರ್ NDA, ಮತ್ತೊಂದೆಡೆ INDIA ಎರಡು ಕೂಡ ಪ್ರತ್ಯೇಕವಾಗಿ ಈಗ ಸಭೆ ನಡೆಸಿದ್ದಾರೆ ಸರ್. ಸಭೆಯಲ್ಲಿ ಈ ಕಡೆ ನಿತಿನ್ ಮತ್ತು ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ NDAಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಖುದ್ದು ಪ್ರಧಾನಿ ಅವರೇ ಆಹ್ವಾನವನ್ನು ನೀಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಹಗ್ಗ ಜಗ್ಗಾಟ ನಡೀತಿದೆ. ಅಂತಿಮವಾಗಿ NDA ಅಧಿಕಾರಕ್ಕೆ ಬರುತ್ತಾ ಸರ್? ನೀವೆಲ್ಲರೂ ತಾಳ್ಮೆಯಿಂದ ಇರಬೇಕಷ್ಟೇ. ಇಷ್ಟೊಂದು ದಿನ ಇದ್ದಿರೋ ಫಲಿತಾಂಶಕ್ಕೆ 2-3 ದಿನದಲ್ಲಿ ಎಲ್ಲ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್. ರಾಹುಲ್ ಗಾಂಧಿ ಆದಿಯಾಗಿ ಹಲವರು ಈ ಅಂದರೆ NDAನಲ್ಲಿ ಇರುವಂತಹ ಮಿತ್ರ ಪಕ್ಷಗಳನ್ನ ತಮ್ಮ ಸೆಳೆಯುವಂಥ ಯತ್ನ ನಡೀತಿದೆ. ಆ ಥರದೊಂದು ಬೆಳವಣಿಗೆ ನಡೆದರೆ ನಿಜಕ್ಕೂ ಸಾಧ್ಯನಾ, ನಡೆಯುತ್ತಾ, ಹೇಗೆ ಅಂತ? ನಮಗೆಲ್ಲ ವಿಶ್ವಾಸ ಇದೆ, ನಾವೇ ಸರ್ಕಾರವನ್ನು ರೂಪಿಸ್ತೀವಿ, ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಯಾವಾಗ ದೆಹಲಿ ಪಯಣ ಸರ್ ನಿಮ್ಮದು? ನಾಳೆ ಹೋಗಬೇಕಾಗತ್ತೆ, ಓರಿಯೆಂಟೇಷನ್ ಎಲ್ಲ ಆಗುತ್ತೆ ಇವಾಗ. ಅದಾಗಿದ ನಂತರ ಅಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾವು ಮುಂದುವರಿತಾ ಹೋಗ್ತೀವಿ. ಯಾವಾಗ ಸರ್ ಪ್ರಮಾಣ ವಚನ ಸ್ವೀಕಾರ ಆಗ್ಬೋದು ಅಥವಾ ಏನು ಮಾಹಿತಿ ಇಲ್ಲ. ಎಲ್ಲ ಇನ್ನು ಕೆಲವು ದಿನದಲ್ಲಿ ಎಲ್ಲ ಸ್ಪಷ್ಟತೆಯನ್ನು ಸಿಗುತ್ತೆ. ದೆಹಲಿಯಿಂದ ಏನಾದರೂ ಆಹ್ವಾನ ಬಂದಿದೆ ಸರ್? ಮೋದಿ ಅವರು ಏನಾದರೂ ನಿಮ್ಮನ್ನ ಇನ್ವೈಟ್ ಮಾಡಿದಾರಾ, ಕರೆದಿದ್ದಾರಾ ಸರ್? ಯಾವಾಗ ಬನ್ನಿ ಅಂತ? ನಮ್ಮ ಪಕ್ಷದ ಸಂಘಟನೆಯಿಂದ ಅವರು ನಾಳೆ ನಮ್ಮನ್ನ ಕರೆದಿದ್ದಾರೆ ಬರೋಕ್ಕೆ. ಸೊ ನಾವು ನಾಳೆ ಇರ್ತೀವಿ. ನಾಳೆದ್ದು ಓರಿಯೆಂಟೇಷನ್ನು ಬಾಕಿ ಕೆಲವು ಏನೇನು ಆಗಬೇಕು ಪ್ರಕ್ರಿಯೆ ಪ್ರಕಾರ ನಡೀತದೆ. ಅಂದರೆ ಒಬ್ಬರೇ ಹೋಗ್ತಾರೆ, ಫ್ಯಾಮಿಲಿ ಏನಾದರೂ? ಈ ಸದ್ಯದಲ್ಲಿ ನಾನೇ ಒಬ್ಬರೇ ಹೋಗ್ತಾ ಇದ್ದೀನಿ, ನೋಡೋಣ ಮುಂದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಇದಿಷ್ಟು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.